ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ ಅಸ್ಸಾಂ ರೈಫಲ್ಸ್ ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ ಅಂತ ಹೇಳ್ಬೋದು. ನಿಮ್ಮಲ್ಲಿ ತುಂಬಾ ಜನ ವೇಟ್ ಮಾಡ್ತಿದ್ರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಇನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಅಸ್ಸಾಂ ರೈಫಲ್ ರಿಕ್ರೂಟ್ಮೆಂಟ್ 2025 ಅಂತ ಹೇಳ್ಬಿಟ್ಟು ಇದರ ಒಂದು ನೋಟಿಫಿಕೇಶನ್, ಒಂದು ನೇಮು, ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಅಸ್ಸಾಂ ರೈಫಲ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 215 ಪೋಸ್ಟ್ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ. ಪೋಸ್ಟ್ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಟೆಕ್ನಿಕಲ್ ಮತ್ತೆ ಟ್ರೇಡ್ಸ್ ಮ್ಯಾನ್ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ. ಸ್ಯಾಲ್ರಿ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಒಂದು 30-35,000 ತನಕನೂ ಕೂಡ ಸಿಗಬಹುದು. ಸೊ ಅಸ್ಸಾಂ ರೈಫಲ್ಸ್ ವೇಕೆನ್ಸಿ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನೀವು ಮಿನಿಮಮ್ 10th ಪಾಸ್ ಆಗಿರ್ಬೇಕಾಗತ್ತೆ. 12th ಮತ್ತೆ ಡಿಪ್ಲೊಮಾ ಪಾಸ್ ಆಗಿದ್ದೀರಾ ಅಂದ್ರೆ ಲೈನ್ ಮ್ಯಾನು ಈ ತರ ನಿಮ್ಗೆ ಬೇಜಾನ್ ವೇಕೆನ್ಸಿಗಳಿದಾವೆ ಅಂತಾನೆ ಹೇಳ್ಬೋದು. ಯಾವ್ದನ ಒಂದು ಜಾಬ್ಗೆ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ತಕ್ಕನಂಗೆ ಅಪ್ಲೈ ಮಾಡಬಹುದು. ಏಜ್ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ ಆಗಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 30 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಏಜ್ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇರುತ್ತೆ. ಅಪ್ಲಿಕೇಶನ್ ಫೀಸ್ SC ST ಫೀಮೇಲ್ EX ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಕಾರಣಕ್ಕೂ ಚಾರ್ಜಸ್ ಇರೋದಿಲ್ಲ. ಫಾರ್ ಗ್ರೂಪ್ ಬಿ ಪೋಸ್ಟ್ಗೆ ಆಲ್ ಕ್ಯಾಂಡಿಡೇಟ್ಸ್ 200 ರೂಪಾಯಿ ಪೇ ಮಾಡಬೇಕಾಗತ್ತೆ. ಗ್ರೂಪ್ ಸಿ ಪೋಸ್ಟ್ಗೆ 100 ರೂಪಾಯಿ ಇರುತ್ತೆ. ರಿಟರ್ನ್ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಟ್ರೇಡ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋದಾದ್ರೆ 22/2/2025 ಅವಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು 4-5 ದಿವಸ ಆಗಿದೆ. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 22 ಮಾರ್ಚ್ 2025, ಒಂದು ಮಂತ್ ನ ಒಂದು ಟೈಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಫಿಷಿಯಲ್ ಲಿಂಕ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಆಪರ್ಚುನಿಟಿನ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಧನ್ಯವಾದ.